ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ವ್ಲಾಗ್ಸ್ ಕನ್ನಡ. ನಾನಿವತ್ತು ಸಿಂಪಲ್ಲಾಗಿ ಅತಿ ಬೇಗನೆ ಹೀರೆಕಾಯಿ ಬಸ್ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆನ ತೊಗೊಳ್ಳಿ. ಅದಕ್ಕೆ ತೊಳೆದಿರೋ ಬೇಳೆನ ಹಾಕಿ, ನಂತರ ತೊಳೆದು ಹಚ್ಕೊಂಡಿರೋ ಅಂಥ ಹೀರೆಕಾಯಿನ ಅದರೊಳಗೆ ಸೇರಿಸ್ಬಿಟ್ಟು 2 ಟೊಮೊಟೊನ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಇದೇ ನೀರನ್ನು ಸಾಂಬಾರಿಗೆ ಬಳಸೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋಕ್ಕಿಡಿ. ಮತ್ತೊಂದು ಕಡೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಬೆಂದಿರೋ ಬೇಳೆ ಮತ್ತು ಹೀರೆಕಾಯನ್ನು ಸಪ್ರೇಟಾಗಿ ನೀರನ್ನು ಬೇರ್ಪಡಿಸ್ಕೊಳ್ಳಿ. ಆ ನೀರನ್ನು ಸೈಡಲ್ಲಿ ಎತ್ತಿಟ್ಟಿರಿ. ಸೊ ಈಗ ಇದರಲ್ಲಿ ಬೇಯಿಸಿರೋ ಟೊಮೊಟೊ ಮತ್ತು ಸ್ವಲ್ಪ ಬೇಳೆನ ಮಸಾಲೆಗೆ ಸಪ್ರೇಟ್ ಮಾಡ್ಕೊಳ್ಳಿ. ನಂತರ ಒಂದು ಜಾರ್ ತಗೊಂಡು ಅದಕ್ಕೆ ಫ್ರೈ ಮಾಡಿದ್ವಲ್ಲ ಆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಹುಣಸೆಹಣ್ಣನ್ನು ಮಿಸ್ ಮಾಡಬೇಡಿ, ಅದೇ ಟೇಸ್ಟ್ ಜಾಸ್ತಿ ಬಸ್ಸಾರಿಗೆ. ಮತ್ತು ಇದಕ್ಕೆ ಪುಡಿನ ಹಾಕಿ, ಸಾಂಬಾರು ಪುಡಿ. ಸೊ ನಾನು 2 ಸ್ಪೂನ್ ಹಾಕೋತಿದ್ದೀನಿ. ಸೊ ಹಾಕ್ಕೊಂಡು ಇದನ್ನು ಗ್ರೈಂಡ್ ಆದಮೇಲೆ ಬೇಳೆ ಬಸ್ತಿರ್ತೀವಲ್ಲ ಆ ನೀರಿಗೆ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ತೆಳ್ಳಗೆ ಗಟ್ಟಿಗೆ ನೀವು ಮಾಡ್ಕೋಬೋದು. ಸೊ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ನಂತರ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು, ನಂತರ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಿ. ಸೊ ಒಂದು ಕಡೆ ಸಾರು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ, ಆಗ್ತಾಯಿದೆ ಸಾಂಬಾರು. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರೋವಂಥ ಹೀರೆಕಾಯಿ ಮತ್ತು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕಾಳು ಒಗ್ಗರಣೆ ಆಗಿದೆ. ಒಂದು ಕಡೆ ಸಾರು ಚೆನ್ನಾಗಿ ಬೆಂದಿದೆ ನೋಡಿ, ಆಗಿದೆ ಸಾಂಬಾರು. ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚಿಟಪಟ ಅಂತ ಸೌಂಡ್ ಬರೋವರೆಗೂ ನೋಡಿ, ನಂತರ ಅದನ್ನು ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಗ್ಗರಣೆ ಆದಮೇಲೆ ಜಾಸ್ತಿ ಸಾರನ್ನ ಕುದಿಸ್ಬಾರ್ದು, 1 ನಿಮಿಷ ಬೇಯಿಸಿ ಎತ್ತಿಡಿ. ನೋಡಿ ಈಗ ಅತಿ ಬೇಗನೆ ಆಗೋ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ.